ಇನ್ನು ಮೈಸೂರಲ್ಲಿ ಕಾಮನ್ ಮ್ಯಾನ್ ವರ್ಸಸ್ ಮಹಾರಾಜ ವಿಚಾರ ಪ್ರಜಾಪ್ರಭುತ್ವ ಹಾಗೂ ಕಾನೂನು ಮುಂದೆ ಎಲ್ಲರೂ ಕೂಡ ಒಂದೇ, ನಮಗೆ ಮಹಾರಾಜ ಅಂತ ಜನರೇ ಪದವಿ ಕೊಟ್ಟಿದ್ದಾರೆ ಅಂತ ಕಾಂಗ್ರೆಸ್ಗೆ ಯದುವೀರ್ ಒಡೆಯರ್ ಟಕ್ಕರ್ ಕೊಟ್ಟಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ನಾವು ಭಾರತಕ್ಕಾಗಿ ಕೆಲಸ ಮಾಡ್ತಿದ್ದೀವಿ, ಎಲ್ಲಾ ಜಾತಿಯವರು ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತ ಇಲ್ಲಿ ಒಕ್ಕಲಿಗಾಸ್ತ್ರ ಪ್ರಯೋಗದ ಬಗ್ಗೆ ಯದುವೀರ್ ಸೈಲೆಂಟ್ ಆಗಿದ್ದಾರೆ. ಈ ವಿಚಾರವನ್ನ ಇಲ್ಲಿ ಯದುವೀರ್ ಅವರು ಅದೆಲ್ಲವೂ ಕೂಡ ಪ್ರಜಾಪ್ರಭುತ್ವ ಮತ್ತೆ ಕಾನೂನು ಮುಂದೆ ಎಲ್ಲವೂ ಕೂಡ ಒಂದೇ ಅಂತ ಅಂದ್ರೆ ಇಲ್ಲಿ ಮೈಸೂರಲ್ಲಿ ನಮ್ಮ ಹೇಳಿದ್ದೀನಿ ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಸಾಮಾನ್ಯರೇ, ಕಾನೂನು ಮುಂದೆ ಸಂವಿಧಾನದ ಮುಂದೆ ಎಲ್ಲರೂ ಒಂದೇನೆ. ಸೊ ಅದಕ್ಕೇನು ಬಹುಶಃ ಅವ್ರ ನ್ಯಾರೇಟಿವ್ ಇರ್ಬೋದು, ಬಟ್ ಎಲ್ಲರೂ ಸಾಮಾನ್ಯರೇನೆ ಕಾನೂನು ಮುಂದೆ. ಪದೇ ಪದೇ ಅದೇ ಹೇಳ್ತಾರೆ ಸರ್ ಅವರು. ಪ್ರತಿ ಭಾಷೆದಲ್ಲೂ ಮಹಾರಾಜರು ಬಳಸ್ತಾ ಇದ್ದಾರೆ ಸರ್. ಅವರೇ ಪದವಿ ಕೊಟ್ಟಿದ್ದಾರೆ, ನಾನೇನು ಮಾಡೋದು. ನೀವು ಸಾಮಾನ್ಯ ಅಂತಂದ್ರು ಅವರು ಮಹಾರಾಜರೇ ಅಂತಲೇ ನಾನಂತ ಹೇಳೋದು ಕಾನೂನು ಸಂವಿಧಾನ ಸೃಷ್ಟಿಸಿದ ನಂತರ ಇದು ಎಲ್ಲರೂ ಸಾಮಾನ್ಯರೇ, ಅದು ಕಾನೂನು, ಅದೇ ಸತ್ಯ, ಹೇಳೋದಂಥದ್ದೇನಿಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್. ಇಲ್ಲಿ ಮೈಸೂರಲ್ಲಿ ಒಂದು ದೊಡ್ಡ ರಣತಂತ್ರ ಹೆಣೆಯೋದಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಬಹಳ ಪ್ರತಿಷ್ಠೆಯಾಗಿಯೂ ಗಂಭೀರವಾಗಿಯೂ ತೆಗೆದುಕೊಂಡಿದ್ದಾರೆ ಆ ಚುನಾವಣೆಯನ್ನು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಇಲ್ಲಿ ಕಾಮನ್ ಮ್ಯಾನ್ ವರ್ಸಸ್ ಮಹಾರಾಜ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯದುವೀರ್ ಅವರ ಹೇಳಿಕೆ ಏನಾಗಬಹುದು ಅಂತ ಇತ್ತು, ಅದೀಗ ಅವ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಯಾವ ರೀತಿ ಕಣ ಕಾವೇರ್ತಾ ಇದೆ? ನಿಜಕ್ಕೂ ಕೂಡ ಈ ಮೈಸೂರು ಲೋಕಸಭಾ ಕ್ಷೇತ್ರ ಸಾಕಷ್ಟು ಈಗ ರಂಗೇರ್ತಾ ಇರುವಂತದ್ದು. ಯಾಕಂದ್ರೆ ಸಿಎಂ ತವರು ಕ್ಷೇತ್ರ ಆಗಿರೋ ಕಾರಣಕ್ಕೋಸ್ಕರ ಇದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂತದ್ದು. ಈ ಕಾರಣದಿಂದಾಗಿ ಈ ಬಾರಿ ಒಂದು ರಣತಂತ್ರವನ್ನ ರೂಪಿಸಲಿಕ್ಕೆ ಕಾಂಗ್ರೆಸ್ ಈ ಒಂದು ಕ್ಷೇತ್ರವನ್ನ ವಶಪಡಿಸಿಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಬಾರಿ ಒಕ್ಕಲಿಗ ಅಸ್ತ್ರವನ್ನ ಪ್ರಯೋಗ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಯಾಕಂದ್ರೆ ಇಷ್ಟೆಲ್ಲ ಚುನಾವಣೆಗಳಲ್ಲೂ ಕೂಡ ಬೇರೆ ಬೇರೆ ಜನಾಂಗದ ಸಮುದಾಯದ ನಾಯಕರನ್ನ ಚುನಾವಣೆಗೆ ಸ್ಪರ್ಧೆ ಮಾಡ್ತಿದ್ರು. ಆದ್ರೆ ಈ ಬಾರಿ ಅವರು ಒಕ್ಕಲಿಗ ಅಭ್ಯರ್ಥಿಯನ್ನ ಸ್ಪರ್ಧೆಗೆ ಕಣಕ್ಕಿಳಿಸಿ ಈ ಬಾರಿ ಒಕ್ಕಲಿಗರಿಗೆ ನಾವು ಮಣೆಯನ್ನೇ ಹಾಕಿದ್ದೇವೆ, ಕಾಂಗ್ರೆಸ್ ಒಕ್ಕಲಿಗರ ಪರವಾಗಿದೆ ಅನ್ನುವಂತ ಅಸ್ತ್ರವನ್ನ ಪ್ರಯೋಗ ಮಾಡ್ಲಿಕ್ಕೆ ಕಾಂಗ್ರೆಸ್ ಮುಂದಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಈಗ ಎಲ್ಲ ಒಂದು ಸಭೆಗಳಲ್ಲೂ ಕೂಡ ಅದೇ ರೀತಿಯಾದಂತ ಹೇಳಿಕೆಗಳನ್ನ, ಒಕ್ಕಲಿಗ ಅಭ್ಯರ್ಥಿ ಅನ್ನುವಂತ ಹೇಳಿಕೆಗಳನ್ನ ಪುಷ್ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇರುವಂತದ್ದು. ಆದ್ರೆ ಈ ಒಂದು ವಿಚಾರವಾಗಿ ಯದುವೀರ್ ಅವರು ಏನು ಒಂದು ಟಾಂಗನ್ನು ಕೊಡುವಂತ ಕೆಲಸವನ್ನ ಮಾಡಿರುವಂತದ್ದು. ನಾನು ಸಾಮಾನ್ಯ ಎಲ್ಲರೂ ಕೂಡ ಯಾವುದೇ ಜಾತಿ ಇಲ್ಲ ಒಂದು ದೇಶದಲ್ಲಿ, ಎಲ್ಲವೂ ಕೂಡ ಒಗ್ಗಟ್ಟಾಗಿ ಹೋಗ್ಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಈ ಎಲ್ಲಾ ರೀತಿಯಂತ ತಂತ್ರಗಳು ಏನೆಲ್ಲ ಮಾಡ್ತಾ ಇದ್ದಾರೆ ಕಾಂಗ್ರೆಸ್, ಮತ್ತೆ ಮಹಾರಾಜ ವರ್ಸಸ್ ಸಾಮಾನ್ಯ ಕಾರ್ಯಕರ್ತ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಕಾಂಗ್ರೆಸ್ ಹೋಗ್ತಾ ಇರುವಂತದ್ದು. ಈ ಎಲ್ಲ ಕಾರಣಕ್ಕೋಸ್ಕರ ಕೂಡ ಒಂದು ರೀತಿಯಲ್ಲಿ ಟಾಂಗ್ ಕೊಡುವಂತ ಕೆಲಸವನ್ನ ಕೂಡ ಯದುವೀರ್ ಅವರು ಮಾಡಿರುವಂತದ್ದು. ನಾನು ಮಹಾರಾಜ ಅಂತ ಹೋಗ್ತಾ ಇಲ್ಲ, ನಾನು ಕೂಡ ಸಾಮಾನ್ಯ ಕಾರ್ಯಕರ್ತ, ಸಂವಿಧಾನದಲ್ಲಿ ಯಾವುದೇ ರೀತಿಯಂತ ಮಹಾರಾಜ ಅನ್ನುವಂತ ಪದಗಳಿಲ್ಲ, ನಾನು ಕೂಡ ಸಾಮಾನ್ಯ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಯದುವೀರ್ ಅವರು ಹೋಗ್ತಾ ಇರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಈಗ ಕಾಂಗ್ರೆಸ್ ಏನನ್ನ ರಣತಂತ್ರವನ್ನು ರೂಪಿಸ್ತಾ ಇದೆ, ಅದಕ್ಕೆ ಪ್ರತಿಯಾಗಿ ಯದುವೀರ್ ಅವರು ಕೂಡ ಟಾಂಗ್ ಅನ್ನು ಕೊಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಸುಕನ್ಯಾ, ಧನ್ಯವಾದ.